ನಮಸ್ಕಾರ ರೀ ಎಲ್ರಿಗೂ. ಇದು ಸೋಮವಾರದ್ದು ನಂದು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿನಿ. ಇವತ್ತಿನಿಂದ 9 ದಿನ ನಮ್ಮ ಮನ್ಯಾಗ ದೀಪ ಕುಂದಿರ್ತಾವ. ಬೆಳಗ್ಗೆ ಅಡುಡಿ ಒಳಗೆ ವ್ಲಾಗ್ ಸ್ಟಾರ್ಟ್ ಮಾಡೋದಾಗಲಿಲ್ಲ, ಅದಕ್ಕೆ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನನ್ನ ಮಗಳು ಸ್ಕೂಲಿಗೆ ರೆಡಿ ಆಗಕತ್ತಾಳ. ನಾನು ಪ್ರತಿ ವಿಡಿಯೋದಾಗ ನಮಸ್ಕಾರ ನಮ್ಮ ಸಿಂದಗಿ ಬಿಜಾಪುರ ಮಂದಿಗೆ ಅನ್ನೋದು ನೋಡಿ ಒಬ್ಬರು ಕಮೆಂಟ್ ಹಾಕಿದ್ರು, ಯಾಕ್ರಿ ನೀವು ಸಿಂದಗಿ ಬಿಜಾಪುರ ಮಂದಿಗೆ ಅಷ್ಟೇ ನಮಸ್ಕಾರ ರೀ ಅಂತೀರಿ, ಬೇರೆ ಕಡೆಯವ್ರು ಎಲ್ಲರೂ ನಿಮ್ಮ ವಿಡಿಯೋ ನೋಡ್ತಾರ ಅಂಥೇಳಿ ಅಂದರು. ಅದಕ್ಕೆ ನಾನು ಆ ರೂಢಿನ ಚೇಂಜ್ ಮಾಡಿಕೊಂಡೆ. ಹೀಗೆ ನನ್ನಲ್ಲಿ ಏನರ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ, ನಾನು ಚೇಂಜ್ ಮಾಡ್ಕೋತೀನಿ. ನನ್ನ ಮಕ್ಕಳಿಗೆ ರೆಡಿ ಮಾಡೋದ್ರಾಗೆ ನನ್ನ ಸಿಸ್ಟರ್ ಅವ್ರಿಗೆ ಲಂಚ್ ಬ್ಯಾಗ್ ರೆಡಿ ಮಾಡ್ತಿರ್ತಾರೆ. ಇವರು ಸ್ನಾನ ಮಾಡಿ ಟಿಫನ್ ತಿನ್ನೋದ್ರಾಗೆ ವ್ಯಾನ್ ಬಂದುಬಿಡ್ತೈತಿ, ಹೋಗ್ಬಿಡ್ತಾರೆ. ಇಲ್ಲಿ ಹೊಲದಂದು ಹುತ್ತಿನ ಮಣ್ಣು ತರಿಸಿದ್ವಿ. ಈಗ ಏನು 9 ದಿನ ದೀಪ ಹಾಕ್ತಾರಲ್ಲ ನಮ್ಮ ಕಡೆ, ಅಲ್ಲಿ ಹುತ್ತಿನ ಮಣ್ಣೆ ಹಾಕ್ತಾರೆ. ಹುತ್ತಿನ ಮಣ್ಣು ಹಾಕಿ 9 ಥರದ ಧಾನ್ಯಗಳನ್ನು ಅದರೊಳಗೆ ಹಾಕಿ ದೀಪ ಹಾಕ್ತಾರೆ. ಆ ಹುತ್ತಿನ ಮಣ್ಣು ಮಳೆಗೆ ಹಸಿ ಆಗಿದ್ದಕ್ಕೆ ನಾವು ಫ್ಯಾನಿನ ಗಾಳಿಗೆ ಅದನ್ನು ಆರಿಟ್ವಿ. ಎಷ್ಟೇ ಹಾರಿಟ್ರೂ ಅದೇನು ಆರಲಿಲ್ಲ, ಯಾಕಂದ್ರೆ ಮಳಿನೇ ಅಷ್ಟು ಆಗಿಬಿಟ್ಟದ, ಬಿಸಿಲೇ ಇಲ್ಲ. ಒಟ್ಟೆ ಅದು ಆರದರೆ ಹೆಂಗೆ ಆರಬೇಕು. ಅದಕ್ಕೆ ಕಿರಿಕಿರಿನ ಬ್ಯಾಡ ಅಂಥೇಳಿ ಒಂದು ಬುಟ್ಟಿ ಗ್ಯಾಸ್ ಮೇಲಿಟ್ಟು ಹುರಾಕ್ ಚಾಲು ಮಾಡಿದೆ. ಅದನ್ನು ಸ್ವಲ್ಪ ಬಿಸಿ ಆಯಿತು ಅಂತಂದ್ರೆ ಬಿಸಿಗೆ ತಾನೇ ನೀರಿನ ಅಂಶ ಹೋಗ್ತದೆ ಅಂಥೇಳಿ ಸ್ಟಾರ್ಟ್ ಮಾಡಿಬಿಟ್ಟೆ. 5-6 ದಿನ ಆಯಿತು ನಮ್ಮ ಸಿಂದಗಿ ಒಳಗೆ ಭೂಕಂಪ ಚಾಲು ಆಗಿಬಿಟ್ಟದ. ಆ್ಯಕ್ಚುಲಿ ಅದು ಭೂಕಂಪ ಅಲ್ಲತ್ತ, ಭೂ ಕುಸಿತ ಅತ್ತ. ಎರಡಕ್ಕೂ ಏನು ಡಿಫ್ರೆನ್ಸ್ ಅದ ನನಗರೆ ಗೊತ್ತಿಲ್ಲ. ಭೂಮಿಯೊಳಗೆ ಮಣ್ಣಿನ ಕುಸಿತ ಹಂಗೆ ಆಗಕ್ಕೆ ಸ್ಟಾರ್ಟ್ ಆಗಿ ಆ ಥರ ಸೌಂಡ್ ಬರತ್ತದತ್ತ. ಬಟ್ ಮನಾಗಿದ್ದಾಗರೆ ನಾ ಫೀಲ್ ಮಾಡಿ ನೀವು ಮನಿನೇ ಮ್ಯಾಲೆ ಬಿದ್ದುಬಿಡ್ತೈತೇನೋ ಅನ್ನೋಷ್ಟು ಚಾಲು ಆಗ್ಬಿಟ್ಟೈತಿ. ಒಂದಿನ ರೀ ಅಡುಗೆ ಮಾಡಕತ್ತಿದ್ದ, ಗ್ಯಾಸ್ ಅಷ್ಟೇ ಆನ್ ಇಟ್ಟು ಚೀರ್ಕೊತ ಹೊರಗೆ ಹೋಗ್ಬಿಟ್ಟಿದ್ದೆ. ಅಷ್ಟೆಲ್ಲ ನಮ್ಮ ಮನೆ ನಡಗ್ಬಿಟ್ಟಿತ್ತು. ಇನ್ನು ನಮ್ಮ ಮನೆಯದೊಂದು ಗ್ಯಾಸ್ ಸ್ಟೋರಿ ಹೇಳ್ಬೇಕು ನಿಮಗೆ. ನಾ ಮದ್ವೆ ಮಾಡ್ಕೊಂಡು ನಮ್ಮ ಮನೆಗೆ ಬರೋಕ್ಕಿಂತ ಮೊದಲೇ ಅವ್ರ ಮನ್ಯಾಗ 3 ಗ್ಯಾಸ್ ಸ್ಟೋವ್ದು ಒಲೆ ಇತ್ತು. ಬಿಜಾಪುರಕ್ಕಿದ್ರು ಇವ್ರು ಮೊದಲು. ನಾನು ಸ್ಟಾರ್ಟಿಂಗ್ ಮದುವೆ ಆದ ತಕ್ಷಣ ಬಿಜಾಪುರಕ್ಕೆ ಇದ್ದೆ. 1.5 ವರ್ಷ ಅಲ್ಲೇ ಇದ್ವಿ. ಸಿಂದಗಿಗೆ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಇದ್ದಿದ್ದ ಕಾರಣ ಅಪ್ ಆ್ಯಂಡ್ ಡೌನ್ ಮಾಡೋರು. ಅಲ್ಲ್ಯಾಕೆ ಅಪ್ ಆ್ಯಂಡ್ ಡೌನ್ ಮಾಡಬೇಕು, ಸಿಂದಗಿಗೆ ಮನೆ ಮಾಡಿದ್ರೆ ಆಗ್ತದಲ್ಲ ಅಂಥೇಳಿ ಸಿಂದಗಿಗೆ ಮನೆ ಮಾಡಿದ್ವಿ. ಮನೆ ಆದ್ಮೇಲೂ ಕೆಲವೊಂದಿಷ್ಟು ದಿನ ಇತ್ತದು ಗ್ಯಾಸ್. ಒಂದಿನ ಸಡನ್ನಾಗಿ ಏನೋ ನಮ್ಮ ಗೀಝರ್ ಪ್ರಾಬ್ಲಮ್ ಆಯಿತು. ಗೀಝರ್ ಪ್ರಾಬ್ಲಮ್ ಆಗಿದ್ದಕ್ಕೆ ಅದು ಬ್ಯಾಸ್ಗ್ಯಾಗ ಟೋಟಲ್ 13-15 ಜನ ಇದ್ವಿ ಅನ್ನಿಸ್ತೈತೆ. ನಮ್ಮ ಅತ್ತಿ ಹಿಡ್ಕೊಂಡು ಎಲ್ಲರೂ ಬಂದಿದ್ದರು. ಯಾಕಂದರೆ ಮಹಾರಾಷ್ಟ್ರದಿಂದ ಎಲ್ಲ ನಮ್ಮ ಭಾವಜಿದು ಬಂದಿರ್ತಾರಲ್ಲ, ಆ ಟೈಮ್ದಾಗೆ ಎಲ್ಲರೂ ಭೇಟಿ ಆಗೋಕ್ಕೂ ಬಂದಿರ್ತಾರೆ. ಜಾಸ್ತಿ ಜನ ಗೀಝರ್ ಪ್ರಾಬ್ಲಮ್ ಆಗಿದ್ದಕ್ಕೆ ಗ್ಯಾಸ್ ಸ್ಟೋವ್ ಮೇಲೆ ನಾವು ನೀರು ಕಾಸೋದ್ರಿಂದ ಅದು ಸಿಕ್ಕಾಪಟ್ಟೆ ಓವರ್ ಹೀಟ್ ಆಗಿ, ಆಮೇಲೆ ಬ್ಯಾಸ್ಗಿದು ಬಿಸಿಲದೊಂದು ಓವರ್ ಹೀಟ್ ಆಗಿ ಒಮ್ಮೆ ಗ್ಯಾಸ್ ಬ್ಲಾಸ್ಟ್ ಆಗಿಬಿಡ್ತು. ಅತಿಯಾದ್ರೆ ಅಮೃತನೂ ವಿಷ ಅಂತಾರೆ, ಹಾಗೆ ಅದಕ್ಕೆ ಜಾಸ್ತಿ ಹೀಟ್ ಆಗಿ ಒಂದಿನ ಬ್ಲಾಸ್ಟ್ ಆಯಿತು. ಅವತ್ತಿನಿಂದ ಇಲ್ಲಿ ತನಕ ನಮ್ಮ ಅತ್ತೆ ವಾಪಸ್ ಅದು ಒಲಿನೇ ಬೇಡ, ನಾವು ನಾರ್ಮಲ್ ಸ್ಟೀಲ್ ಒಲಿನೇ ಯೂಸ್ ಮಾಡೋಣ ಅಂತೇಳಿ ಅದೇ ಇಟ್ಕೊಂಡಿದ್ವಿ. ಇವಾಗ ನಾನು ರೆಸಿಪಿ ಮಾಡ್ತೀನಿ ಅಂದಿದ್ದಕ್ಕೆ ನಮ್ಮ ಅತ್ತೆಯವ್ರು ಮತ್ತೊಂದು ತರಿಸಿ ಕೊಟ್ಟರು. 10 ಗಂಟೆ ಆಗ್ತಿದ್ದಂಗೆ ನಮ್ಮ ಭಾವಜಿ ಮತ್ತು ನಮ್ಮ ಮನೆಯವ್ರು ಹೋಗ್ಬಿಡ್ತಾರೆ ಹಾಸ್ಪಿಟಲ್ಗೆ. ಮತ್ತು ಇಲ್ಲಿ ನಮ್ಮ ಅತ್ತೆಯವರು ಮಾವಿನ ಎಲೆ ತೋರಣ ಮಾಡಾಕತ್ತಾರ ಬಾಗಿಲಿಗೆ ಹಾಕಕ್ಕೆ. ನಂಗೆ ಈ ಮಳೆ ಮತ್ತು ಚಳಿಗೆ ಬಿಸಿ ಬಿಸಿ ಚೋಡ ತಿನ್ನಂಗಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಚೋಡ ಒಗ್ಗರಣೆ ಹಾಕೊಳಕತ್ತಿದ್ದೆ. ಸೊ ಬಿಸಿ ಚೋಡ ತಿಂದ ಚಹಾ ಕುಡಿದು ಸ್ವಲ್ಪ ನಮ್ಮ ಅತ್ತೆ ಜೊತೆ ಮಾತಾಡಿ, ಸಾಯಂಕಾಲ ನಾವು ದೀಪ ಹಾಕ್ತೀವಲ್ಲ, ಸ್ವಲ್ಪ ಜಲ್ದಿ ಬರ್ಬೇಕು ನೋಡಂತ ಹೇಳತ್ತಿದ್ರು ಅತ್ತಿ. ಏನೋ ಗೊತ್ತಿಲ್ಲ, ಮನ್ಯಾಗ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಾಗ ನನಗೆ ಸಲೂನ್ದಾಗೂ ಸಿಕ್ಕಾಪಟ್ಟೆ ಕಸ್ಟಮರ್ ಇರ್ತಾರೆ. ಕೊನೆಗೂ ನಾ ಸಾಯಂಕಾಲ ಮನೆಗೆ ಲೇಟಾಗಿ ಬಂದುಬಿಟ್ಟೆ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಫುಲ್ ನೋಡಿರಿ. ಒಂದು ಫ್ಲೆಕ್ಸೀಡ್ಸ್ದು ಹೇರ್ ಮಾಸ್ಕ್ದು ವಿಡಿಯೋ ಹಾಕೀನಿ, ಅದನ್ನೂ ನೋಡಿರಿ. ಇನ್ನು ಸಾಯಂಕಾಲ ಬರೋದ್ರಾಗೆ ಲೇಟ್ ಆಯಿತು. ಹಾಗೆ ಸ್ನಾನ ಮಾಡಿ ಪಟಾಪಟ ರಂಗೋಲಿ ಹಾಕಕ್ಕೆ ನಿಂತೇ ಬಿಟ್ಟೆ. ಆ ಕಡೆ ನಮ್ಮ ಸಿಸ್ಟರ್ ಎಲ್ಲ ನೈವೇದ್ಯಕ್ಕೆ ಅವರು ಅಡುಗೆ ಮಾಡತ್ತಿದ್ರು. ದೀಪ ಹಾಕ್ದಾನ ಹಿಡಿದು ಅತ್ತಿ ಕಂಪ್ಲೀಟ್ ಉಪವಾಸ ಇರ್ತಾರೆ. ಒಂದಿನ 9 ದಿನ ಬಂದಿರ್ತೈತಿ, ಇನ್ನೊಂದು ದಿನ 11 ದಿನ ದೀಪದ ಬಂದಿರ್ತೈತಿ. ಈ ಸಲ 11 ಬಂದೈತಿ. 11 ದಿನನೂ ಅತ್ತಿ ಉಪವಾಸ ಇರ್ತಾರೆ. ಇವತ್ತಿನ ದಿನ ಮಾತ್ರ ಊಟ ಮಾಡ್ತಾರೆ ಜೋಗಕ್ಕೆ ಹೋಗ್ಬಂದು. ಅತ್ತಿಗೆ ನೀವು ಉಪವಾಸ ಮಾಡಬೇಡ್ರಿ, ನಿಮ್ದು ಗುಳಿಗೆ ಇರ್ತಾವಂತ ಹೇಳಿದ್ರು ಅತ್ತಿ ಬಿಡಲಿಲ್ಲ, ಉಪವಾಸ ಅವರೇ ಮಾಡಿದ್ರು. ಮುಂದೆ ನನಗೆ ಆಗ್ಲಾರ ಟೈಮಿಗೆ ನೀವು ಹಿಡಾಕತ್ರತ್ತ, ಈಗ ಬ್ಯಾಡ, ಈಗ ನಾನೇ ಮಾಡ್ತೀನಿ ಅಂಥೇಳಿ ಅವರೇ ಉಪವಾಸ ಹಿಡ್ದಾರ. 11 ದಿನವೂ ಸಾಬುದಾನಿ, ಹಣ್ಣು, ಹಂಪ್ಲ ಇದೇ ಥರ ಊಟ ಮಾಡಬೇಕು. ಯಾವುದೇ ರೀತಿ ಒಗ್ಗರಣೆ ಹೊಡೆದಿದ್ದು ತಿನ್ನಂಗಿಲ್ಲ. ಹೊರಗೆ ಮಳೆ ಭಾಳ ಇರೋದ್ರಿಂದ ಸ್ವಲ್ಪ ಹಾರ ತರೋದು ಲೇಟ್ ಆಯಿತು, ಅದೇ ಹೇಳಕತ್ತಿದ್ರು ಅತ್ತಿ. ಈ ಕಡೆ ಸೈಡ್ ಬೈ ಸೈಡ್ ನಮ್ಮ ಮಕ್ಕಳಿಗೆ ಇಷ್ಟು ಹೋಮ್ವರ್ಕ್ ಮಾಡಿಸ್ಬೇಕಲ್ಲ, ಬಂದ ತಕ್ಷಣ ಸ್ವಲ್ಪ ನನಗೆ ಹೆದರ್ತಾರೆ ಅವರು. ಮತ್ತು ಯಾರ ಕಡೆಯಿಂದ ಹೋಮ್ವರ್ಕ್ ಮಾಡಿಸ್ಕೊಳಂಗಿಲ್ಲ. ಸ್ವಲ್ಪ ನಾ ಇದ್ರೆ ಹೆದರಿ ಪಟ ಮಾಡ್ತಾರೆ.
ಇನ್ನು ಪೂಜೆ ಮುಗಿಯ ನನ್ನ ಅತ್ತಿ ಆರತಿ ಮಾಡಕ್ಕೆ ಬಾ ಅಂದರು ಮತ್ತು ಎಲ್ಲ ಹುಡುಗರು ನಾವು ಸೇರಿ ಆರತಿ ಮಾಡಿದ್ವಿ. ಫೈನಲ್ಲಾಗಿ ನಮ್ಮದು ಪೂಜಾ ಹಾರ ಹಾಕಿದ್ಮೇಲೆ ಈ ಥರ ಕಾಣಾಕತ್ತಿತ್ತು. ಪೂಜೆ ಮುಗಿದಾದ್ಮೇಲೆ ಅತ್ತಿ 2 ಮನೆ ಜೋಗಕ್ಕೆ ಹೋಗ್ತಾರೆ. ಫಸ್ಟ್ ನಮ್ಮ ಮನೆಯಿಂದ ಜೋಗ ತೊಗೋತಾರೆ, ಆಮೇಲೆ ಮ್ಯಾಲಿನ ಮನೆಯಿಂದ ಮ್ಯಾಲೆ ಹೋಗೋಕ್ಕಾಗಲ್ಲ ಅವರಿಗೆ, ಅದಕ್ಕೆ ಅವರೇ ತೆಳಗೆ ಬಂದು ಜೋಗ ಹಾಕಿದ್ರು. 2 ಮನೆ ಜೋಗ ತೊಗೊಂಡು ಬಂದು ನೆಕ್ಸ್ಟ್ ಅತ್ತಿ ಊಟ ಮಾಡ್ತಾರೆ. ಇವತ್ತೇ ಲಾಸ್ಟ್ ಊಟ ಮಾಡ್ತಾರೆ, ನಾಳೆ ಹಿಡ್ಕೊಂಡು ಅವ್ರದ್ದು ಉಪವಾಸ ಇರ್ತೈತಿ. ಇನ್ನಿಲ್ಲಿ ಗ್ಯಾಸ್ದು ಪೂಜೆ ಮಾಡಾಕತ್ತೀವಿ. ಇದೇ ನಮ್ಮ ಹೊಸ ಗ್ಯಾಸ್ ಬಟರ್ಫ್ಲೈದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಗ್ಯಾಸ್ದು ಪೂಜೆ ಮುಗಿದ ತಕ್ಷಣ ನಾವೆಲ್ಲರೂ ಸೇರಿ ಊಟ ಮಾಡಿದ್ವಿ. ಇವತ್ತಿಂದ ನಮ್ಮ ಮನೆ ಊಟ ಇದು ಆಗಿತ್ತು. ಕೊಬ್ಬರಿ ಕಡುಬು, ಎಲೆ ಕಡುಬು, ಹಸಿಮೆಣಸಿಕಾಯಿ ಚಟ್ನಿ, ಸಪ್ಪನ ಬ್ಯಾಳಿ ಮತ್ತು ಪಲ್ಯ, ಅನ್ನ, ಉಪ್ಪಿನಕಾಯಿ. ಫಸ್ಟ್ ಒಂದು ಪಾತ್ರೆ ಒಳಗೆ 1.5 ಗ್ಲಾಸ್ ನೀರು ತೊಗೋಬೇಕು. ಆ ನೀರನ್ನು ಸ್ವಲ್ಪ ಕುದ್ಲಿಕ್ಕೆ ಬಿಡಬೇಕು. ಆ ನೀರು ಬಿಸಿ ಆದ ತಕ್ಷಣ ಅದರೊಳಗೆ 2 ಸ್ಪೂನ್ನ ಫ್ಲೆಕ್ಸ್ ಸೀಡ್ಸ್ ಅಂದರೆ ಅಗಸಿ ಬೀಜ ಹಾಕಬೇಕು. ಅದು ಹಾಕಿ ಒಂದು 5 ನಿಮಿಷ ಸಣ್ಣ ಉರಿ ಒಳಗೆ ಕುದಿಸ್ಬೇಕು. ಸಣ್ಣ ಉರಿ ಒಳಗೆ ಕುದಿಸ್ತಿದ್ದಂಗೆ ಅದು ಸ್ವಲ್ಪ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ, ಗುಳ್ಳಿ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದನ್ನು ಇನ್ನೊಂದು ಚೂರು ಕುದಿಯೋಕೆ ಬಿಟ್ಟು ಸ್ವಲ್ಪ ಜಾಸ್ತಿ ನೊರೆ ಬಂದ ತಕ್ಷಣ ಸ್ವಲ್ಪ ಕೈಯಾಡಿಸಿ ನೋಡಬೇಕು. ಎಗ್ ಬೈಟ್ ಥರ ಜಲ್ ಕ್ರಿಯೇಟ್ ಆಗಿರ್ತೈತಿ. ಹಂಗಾದ ತಕ್ಷಣ ಅದನ್ನು ಇನ್ನೊಂದು ಪಾತ್ರೆ ಒಳಗೆ ಸೋಸ್ಕೊಂಡು ಬಿಡಬೇಕು. ಅದನ್ನು ಬಿಸಿ ಇದ್ದಾಗೆ ಸೋಸ್ಕೋಬೇಕು. ಆರಿದಾದ್ಮೇಲೆ ಸೋಸ್ಕೊಳಕ್ಕಾಗಂಗಿಲ್ಲ, ಗಟ್ಟಿ ಆಗಿಬಿಡ್ತೈತಿ ಅದು. ನೆಕ್ಸ್ಟ್ ಆ ಜಲ್ ಆರಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಆ್ಯಡ್ ಮಾಡ್ಕೊರಿ. ಕೊಕೊನಟ್ ಆಯಿಲ್ ಆ್ಯಡ್ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಅಪ್ಲೈ ಮಾಡೋಕ್ಕಿಂತ ಮೊದಲು ಸ್ವಲ್ಪ ನೀವು ಟ್ಯಾಂಗಲ್ ರಿಮೂವ್ ಮಾಡ್ಕೊಂಡಿರಬೇಕು, ಕೂದಲ ಬಿಡಿಸ್ಕೊಂಡಿರಬೇಕು. ಸ್ವಲ್ಪ ಸಣ್ಣ ಬೇತ್ಲ ತಕ್ಕೋತ ಎಲ್ಲ ಹೇರ್ಸಿಗೆ ಅಪ್ಲೈ ಮಾಡಬೇಕು. ಇದನ್ನು ವಾರಕ್ಕೆ 2 ಸಲ ಕಂಪಲ್ಸರಿ ಮಾಡಬೇಕಾಗ್ತದೆ. ವಾರಕ್ಕೆ 2 ಸಲ ಮಾಡಿಂದ ಈ ರಿಸಲ್ಟ್ ನಿಮಗೆ ಕಾಣಬೇಕು ಅಂತಂದ್ರೆ ಒಂದು 3 ತಿಂಗಳರ ಟೈಮ್ ಬೇಕಾಗ್ತದೆ ನಿಮಗೆ. ಇದನ್ನು 1 ಸಲ 2 ಸಲ 15 ದಿನ ತಿಂಗಳ ಮಾಡಿ ಬಿಡಕ್ಕೆ ಹೋಗಬೇಡ್ರಿ. ಇದನ್ನು ಕಂಟಿನ್ಯೂಸ್ಲಿ ಒಂದು 6 ಮಂತ್ ಥರ ಯೂಸ್ ಮಾಡಿರಿ, ಅಂದರೆ ನಿಮಗೆ ರಿಸಲ್ಟ್ ಕಾಣಿಸ್ತೈತಿ. ವಾರಕ್ಕೆ 2 ಸಲ ನೀವು ತಲೆ ತೊಳ್ಕೊತಿದ್ರೆ ತಲೆ ತೊಳ್ಕೊಳ್ಳೋದಕ್ಕಿಂತ 1 ಗಂಟೆ ಮೊದಲೇ ಇದನ್ನು ಹಚ್ಕೊಂಡು ಬಿಡ್ರಿ. ನಂತರ ನೀವು ಯಾವ ಶಾಂಪೂ ಮಾಡ್ತೀರಿ ಅದೇ ಶಾಂಪೂಲೇ ನೀವು ತಲೆ ತೊಳ್ಕೊಂಬಿಡ್ರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ.